ಇದು ಬಸ್ಸಾರ್ ಜೊತೆ ತಿನ್ನೋ ರಾಗಿ ಮುದ್ದೆ ಅಲ್ಲ. ಹಿಂಗೆ ಬಿಸಿ ಬಿಸಿ ಇದ್ದಾಗ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ತಿನ್ನಬೇಕು. ಐರನ್ ಕ್ಯಾಲ್ಶಿಯಮಿಂದ ತುಂಬಿಕೊಂಡೈತಿ ಇದು. ನಾನು ಇದನ್ನು ಮಾಡೋಕೆ ವಿಜಯ್ ಗೋಲ್ಡ್ ಅವ್ರದ್ದು ರಾಗಿ ಹುರಿ ಹಿಟ್ಟು ತೊಗೊಂಡೇನಿ. 1.5 ಕಪ್, 2 ಸ್ಪೂನ್ ಅಕ್ಕಿ ರವೆ ಅಂದರೆ ಇಡ್ಲಿ ರವೆ ಅದನ್ನು ತೊಗೊಂಡೇನಿ. 3/4 ಕಪ್ ಬೆಲ್ಲ, ಉಪ್ಪು, ತುಪ್ಪ ತೊಗೊಂಡೇನಿ. ಫಸ್ಟಿಗೆ 2 ಲೋಟ ನೀರು ಹಾಕಿ ರವೆ ಹಾಕಿ ಗಂಜಿ ಆಗೋ ಮಟ್ಟ ಕುದಿಸ್ಬೇಕು. ಇದಕ್ಕೆ ಬೆಲ್ಲ ಹಾಕಿ ಬೆಲ್ಲ ಕರಗಿಂದ 1.5 ಕಪ್ ರಾಗಿ ಹಿಟ್ಟು ಏನು ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಹುರಿ ಹಿಟ್ಟು ತೊಗೊಂಡಿದ್ದಕ್ಕೆ ನಾನು 2 ಲೋಟ ನೀರು ತೊಗೊಂಡಿನಿ. ನೀವು ನಾರ್ಮಲ್ ಹಿಟ್ಟು ತೊಗೊಂಡ್ರೆ 3 ಲೋಟ ನೀರು ಹಾಕ್ರಿ. ಇದಕ್ಕೆ ಇದೆಲ್ಲ ಬೇಷಂಗೆ ಗಂಟಿಲ್ಲಾರ್ದಂಗೆ ಬೇಯಿಸ್ಕೊಂಡ್ಮೇಲೆ ಇನ್ನೊಂದು ಚೂರು ತುಪ್ಪ ಹಾಕಿ ಬೇಯಿಸ್ಕೊಂಡು ಆರಿಸಿ ಮುಚ್ಚಿಟ್ಬಿಡ್ರಿ. ಇದು ಬೆಚ್ಚಗಾದ್ಮೇಲೆ ಕೈಗೆ ಒಂಚೂರು ತುಪ್ಪ ಹಾಕ್ಕೊಂಡು ಒಂದು ತಟ್ಟಿಗೆ ಹಾಕಿ ಬೇಷಂಗೆ ನಾದಿ ಇದ್ರ ಬಾಲ್ಸ್ ಮಾಡಿ ಇಟ್ಕೊರಿ. ಬೇಕಿದ್ರೆ ನೀವು ಬರ್ಫಿ ಥರನೂ ತಟ್ಕೋಬೋದು. ಬೆಳೆಯೋ ಮಕ್ಕಳಿಗಂತೂ ಭಾಳ ಚಲೋ. ಒಂದು ಸಲ ಟ್ರೈ ಮಾಡಿ ನೋಡಿರಿ, ಹೆಂಗೆ ಅನ್ಸ್ತಂತ ನನಗೆ ಹೇಳ್ರಿ.